ಜಿ ಕನ್ನಡದ ಶ್ರೀ ಗುರು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ವೆಂಕಟನಾಥನ ಪಾತ್ರ ನೋಡಿ ಕಣ್ಣೀರು ಹಾಕದವರಿಲ್ಲ. ಆದರೆ ಈ ಪಾತ್ರದಲ್ಲಿ ನಟಿಸುತ್ತಿರೋ ನಟನ ನಿಜ ಜೀವನದ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹೌದು ವೀಕ್ಷಕರೇ, ಇವತ್ತು ಕನ್ನಡಿಗರ ಮನೆ ಮಾತಾಗಿರೋ ಈ ನಟ ಯಾರು ಗೊತ್ತಾ? ಇವರ ರಿಯಲ್ ಲೈಫ್ ಸ್ಟೋರಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಮಸ್ಕಾರ ವೀಕ್ಷಕರೇ, ಸುದ್ದಿ.comನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋದಲ್ಲಿ ಮುಂದುವರೆದಕ್ಕಿಂತ ಮುಂಚೆ ನೀವು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧಾರಾವಾಹಿಯಲ್ಲಿ ವೆಂಕಟನಾಥನಾಗಿ ಅದ್ಭುತವಾಗಿ ನಟಿಸುತ್ತಿರುವ ಈ ನಟನ ನಿಜವಾದ ಹೆಸರು ಶ್ರೇಯಸ್ ಕಶ್ಯಪ್. ಮೂಲತಃ ಇವರು ಮೈಸೂರಿನವರು. ಶ್ರೇಯಸ್ ಓದಿದ್ದೆಲ್ಲ ಮೈಸೂರಿನಲ್ಲಿ ತಮ್ಮ ಶಾಲಾ ಶಿಕ್ಷಣ ಮುಗಿಸಿದವರು. ಕಂಪ್ಯೂಟರ್ ಸೈನ್ಸ್ನಲ್ಲಿ BCA ಪದವಿ ಪಡೆದಿದ್ದಾರೆ. ಓದು ಮುಗಿದ ತಕ್ಷಣವೇ ಇವರಿಗೆ ಸಿಕ್ಕಿದ್ದು ದೇಶದ ಪ್ರತಿಷ್ಠಿತ IT ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಕೆಲಸ. 1 ವರ್ಷ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ ಮೇಲೆ ಇವರ ಮನಸ್ಸು ಇದ್ದಿದ್ದು ಮಾತ್ರ ಕೋಡಿಂಗ್ ಕಂಪ್ಯೂಟರ್ ಮೇಲಲ್ಲ, ಬದಲಿಗೆ ಬಣ್ಣದ ಲೋಕದ ಮೇಲೆ. ಆಕ್ಟಿಂಗ್ ಮೇಲಿರೋ ಕ್ರೇಜ್ ಇಂದ ಸಾಫ್ಟ್ವೇರ್ ಕೆಲಸಕ್ಕೆ ಬಾಯ್ ಹೇಳಿದ ಶ್ರೇಯಸ್ ಅವರು ರಂಗಭೂಮಿಗೆ ಹೆಜ್ಜೆ ಇಟ್ಟರು. ಹಗಲು ರಾತ್ರಿ ನಾಟಕಗಳಲ್ಲಿ ನಟಿಸುತ್ತಾ ಕಷ್ಟಪಡುತ್ತಿರಬೇಕಾದರೆ ಇವರಿಗೆ ಅದೃಷ್ಟ ಬದಲಾಯಿತು. ಇವರ ಪ್ರತಿಭೆ ನೋಡಿ ಟಿವಿ ಜಗತ್ತಿನಿಂದ ಅವಕಾಶಗಳು ಹುಡುಕಿಕೊಂಡು ಬಂದವು. ಶ್ರೇಯಸ್ ಕಶ್ಯಪ್ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು TN ಸೀತಾರಾಮ್ ಅವರ ಮಹಾಪರ್ವ ಧಾರಾವಾಹಿಯಲ್ಲಿ. ಮೊದಲ ಸೀರಿಯಲ್ನಲ್ಲೇ ತಮ್ಮ ನಟನೆಯಿಂದ ಗಮನ ಸೆಳೆದ ಇವರಿಗೆ ಆಮೇಲೆ ಸಾಲು ಅವಕಾಶಗಳು ಹುಡುಕಿಕೊಂಡು ಬಂದವು. ಅಲ್ಲಿಂದ ಮುಂದೆ ಇವರು ಮನೆದೇವರು, ತ್ರಿವೇಣಿ ಸಂಗಮ, ನಂದಿನಿ, ಮಾಯಾಮೃಗ ಸೇರಿದಂತೆ ಹಲವು ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿ ಸೈರಿಸಿಕೊಂಡಿದ್ದಾರೆ. ಆದರೆ ಇವತ್ತು ಇವರಿಗೆ ಕನ್ನಡಿಗರ ಹೃದಯದಲ್ಲಿ ಅಜರಾಮರವಾದ ಸ್ಥಾನ ತಂದುಕೊಟ್ಟಿರುವುದು ಮಾತ್ರ ಶ್ರೀ ಗುರು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ. ಇದರಲ್ಲಿ ಇವರು ಮಾಡುತ್ತಿರುವ ವೆಂಕಟನಾಥನ ಪಾತ್ರ ಕೇವಲ ನಟನೆಯಲ್ಲ, ಜೀವಂತಿಕೆ. ಪ್ರತಿಯೊಬ್ಬ ಭಕ್ತನೂ ಕೂಡ ಕಣ್ಣಲ್ಲಿ ಕಣ್ಣೀರು ಹಾಕುವಂತೆ ಮಾಡಿರುವ ಶ್ರೇಯಸ್ ಕಶ್ಯಪ್ ಅವರ ನಟನೆ ಮತ್ತು ಅವರ ರಿಯಲ್ ಲೈಫ್ ಜರ್ನಿ ನಿಜಕ್ಕೂ ಕೂಡ ಯುವಕರಿಗೆ ಸ್ಫೂರ್ತಿದಾಯಕ ಅಲ್ವಾ? ವೀಕ್ಷಕರೇ, ಶ್ರೇಯಸ್ ಕಶ್ಯಪ್ ಅವರ ವೆಂಕಟನಾಥನ ಪಾತ್ರ ನಿಮಗೂ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ತಪ್ಪದೇ ಬರೆಯಿರಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.